ಥ್ಯಾಂಕ್ ಯು. ಇವತ್ತಿನ ಮುಖ್ಯಾಂಶಗಳು ಬಿಡಲ್ಲ, ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಓಕೆ, ಮುಖ್ಯಾಂಶಗಳು 32ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ದೇವರ ಕ್ರೋಧವನ್ನು ಪ್ರಚೋದಿಸುವ ಇಸ್ರೇಲರ ವಿಗ್ರಹಾರಾಧನೆ ಮತ್ತು ಸಂಭ್ರಮದ ಬಗ್ಗೆ ಮಾತಾಡುತ್ತದೆ. ಮೋಶೆಯು ಸಿನಾಯಿ ಪರ್ವತದ ಮೇಲಿರುವಾಗ ಜನರು ಚಿನ್ನದ ಕರುವನ್ನು ದೇವರಂತೆ ರೂಪಿಸಲು ಆರೋನನನ್ನು ಮನಪೋಲಿಸುತ್ತಾರೆ. ಆರೋನು ಆಕ್ಚುಲಿ ದೇವ ಮನುಷ್ಯ. ಆರೋನು ಅವರನ್ನು ದೇವರ ಹತ್ರ ಬರ್ಲಿಕ್ಕೆ ಮಾಡ್ಬೇಕಾಗಿತ್ತು, ಆದ್ರೆ ಆರೋನ್ ಅವ್ರ ಪಕ್ಕ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ ಅವರ ಪರವಾಗಿ ಅವ್ರಿಗೆ ವಿಗ್ರಹ ಆರಾಧನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಮೋಶೆಯು ಅವರ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ. ಇದು ಕರುವಿನ ಭೂಮಿಯ ನಾಶಕ್ಕೆ ಕಾರಣವಾಗುತ್ತದೆ. ಪಶ್ಚಾತ್ತಾಪ ಪಟ್ಟ ಕರೆ ಎಲ್ಲವೂ ದೈವಿಕ ಶಿಕ್ಷೆಯ ನೆರಳಿನಲ್ಲಿ. ಮತ್ತು ಮೋಶೆಯು ಲೇವಿಯರಿಗೆ ಸಹ ಹೇಳ್ತಾರೆ, ತಲುವು 3 ಜನರನ್ನು, ಟೋಟಲ್ ಆಗಿ ಸುಮಾರು 33,000 ಇಸ್ರೇಲರನ್ನು ಕೊಲ್ಲುವಂತೆ ಹೇಳುತ್ತಾರೆ. ಲೇವಿಯರು ಹಾಗೆ ಮಾಡ್ತಾರೆ. ಲೇವಿಯರು ಆಮೇಲೆ ತಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಈ ಅಧ್ಯಾಯದಿಂದ ನಮಗೆ ಸಿಗೋ ಪಾಠ, ನಮ್ಮಲ್ಲಿಯೂ ಪ್ರತಿಯೊಬ್ಬರು ನಮ್ಮ ಕಾರ್ಯಗಳ ಪ್ರಕಾರ ನಿರ್ಣಯಿಸಲ್ಪಡುತ್ತೇವೆ ಎಂಬುದನ್ನು ಈ ಅಧ್ಯಾಯ ನಮ್ಗೆ ನೆನಪಿಸುತ್ತದೆ. 33ನೇ ಅಧ್ಯಾಯ, ದೇವರು ಇಸ್ರೇಲರೊಂದಿಗೆ ಕಾನಾನ್ಯ ದೇಶಕ್ಕೆ ಹೋಗಲು ಒಬ್ಬ ದೇವದೂತರನ್ನು ಕಳುಹಿಸುತ್ತೇನೆ ಅಂತ ಹೇಳ್ತಾರೆ. ಆದ್ರೆ ಸೆಂಟ್ರಲ್ಲಿ ಜನರು ಮಾಡೋ ಕಂಪ್ಲೇಂಟ್ಸ್ ಎಲ್ಲ ನಾವು ಓದ್ಲಿಕ್ಕೆ ಕೇಳಿಸ್ಕೊಂಡ್ವಿ. ಅಂತ ಹಠಮಾರಿ ದಂಗೆಕೋರ ಜನರೊಂದಿಗೆ ಹೋಗುವುದಿಲ್ಲ ಅಂತ ಕೂಡ ದೇವರು ಮೋಶೆಗೆ ಹೇಳ್ತಾರೆ. ಮೋಶೆಯು ತನಗೆ ಮುಂದಿನ ದಾರಿಯನ್ನು ತೋರಿಸಲು ತನ್ನೊಂದಿಗೆ ಯಾರನ್ನು ಕಳುಹಿಸ್ತೀರಾ ಅಂತ ದೇವರನ್ನ ಕೇಳ್ತಾರೆ. ದೇವರು ಹೇಳ್ತಾರೆ, ಇಸ್ರೇಲರು ನನ್ನ ಮಕ್ಕಳು, ನಾನು ನಿಮ್ಮಲ್ಲಿ ಇರ್ತೀನಿ ಅಂತ ದೇವರು ಮೋಶೆಗೆ ಹೇಳ್ತಾರೆ. 34ನೇ ಅಧ್ಯಾಯ, ಮೋಶೆಯು ಮುಂಜಾನೆ ಎದ್ದು ದೇವರನ್ನು ಭೇಟಿಯಾಗಲು ಸಿನಾಯಿ ಪರ್ವತಕ್ಕೆ ಹೋಗ್ತಾರೆ. ಪ್ರೀವಿಯಸ್ ಚಾಪ್ಟರ್ ನಾವು ಕೇಳಿಸ್ಕೊಂಡ್ವಿ, ಮೋಶೆ ಕೋಪ ಬಂದು ಅವ್ರು ಮಾಡಿದ್ದ ಕಮಾಂಡ್ಮೆಂಟ್ ಸ್ಟೋನ್ ನ ಹೊಡೆದಾಕ್ತಾರಲ್ಲ, ಸೊ ಮತ್ತೆ ದೇವರು ಕರೀತಾರೆ ಸಿನಾಯಿ ಬೆಟ್ಟಕ್ಕೆ ಮೀಟ್ ಮಾಡ್ಲಿಕ್ಕೆ. ಸೊ ಮುಂಜಾನೆ ಮೋಶೆ ಹೋಗ್ತಾರೆ. ಭಗವಂತನು ಮೋಡದಲ್ಲಿ ಇಳಿದು ತನ್ನ ಪಾತ್ರೆ ಮತ್ತು ನ್ಯಾಯವನ್ನು ಘೋಷಿಸುತ್ತಾರೆ. ಅವರ ಕರುಣೆ, ಸಹಾನುಭೂತಿ ಮತ್ತು ತೀರ್ಪನ್ನು ಸ್ಪಷ್ಟಪಡಿಸುತ್ತಾರೆ. ಮೋಶೆಯು ದೇವರನ್ನು ಆರಾಧಿಸುತ್ತಾರೆ ಮತ್ತು ಆತನ ಅನುಗ್ರಹಕ್ಕಾಗಿ, ಕ್ಷಮಾಪಣೆಗಾಗಿ ಮತ್ತು ಜನರಿಗೆ ಮಾರ್ಗದರ್ಶನ ನೀಡುವಂತೆ ಬೇಡುತ್ತಾರೆ. ದೇವರು ಒಡன்பಡಿಕೆಯನ್ನು ನವೀಕರಣವನ್ನು ಪೋಷಿಸುತ್ತಾರೆ ಮತ್ತು ಅವರ ಶತ್ರುಗಳು ತನ್ನ ಆಜ್ಞೆಗಳಿಗೆ ವಿಧೇಯರಾದರೆ ಅವರಿಂದ ವಿಮೋಚನೆಯನ್ನು ಘೋಷಿಸುತ್ತಾರೆ. ದೇವರು ಆರಾಧನೆ, ಹಬ್ಬಗಳು, ಯಾಜ್ಞೆ ಮತ್ತು ಜೀವನ ಶೈಲಿಯ ಕುರಿತಾದ ನಿಯಮಗಳನ್ನು ಒಳಗೊಂಡಂತ ಆಜ್ಞೆಗಳನ್ನು ಮತ್ತೆ ಸೂಚನೆಗಳ ಒಂದು ಗುಂಪನ್ನು ಮತ್ತೆ ಮೋಶೆಗೆ ಕೊಡ್ತಾರೆ. ಸೊ 34ನೇ ಅಧ್ಯಾಯ ಮುಗೀತು. ಸಮರಿ. ಸೊ ಕ್ವೆಶ್ಚನ್ಸ್. ಚಿನ್ನದ ಕರುವನ್ನು ನೋಡಿದ ನಂತರ ಆರೋನನು ಯಾವ ಘೋಷಣೆಯನ್ನು ಮಾಡಿದನು? ಚಿನ್ನದ ಕರುವನ್ನು ನೋಡಿದಾಗ ಆರೋನನು ಏನ್ ಮಾಡ್ತಾನೆ? ಫಸ್ಟ್ ಅಧ್ಯಾಯ. ಒಂದು ಬಲಿಪೀಠವನ್ನು ಕಟ್ಟಿಸಲು ಹೇಳಿದನು. ಎಸ್, ಆರೋನನು ಅದನ್ನು ನೋಡಿ ಅದರ ಮುಂದೆ ಯಾಜ್ಞೆ ವೇದಿಕೆಯನ್ನು ಕಟ್ಟಿದನು. ಆರೋನನು ನಾಳೆ ಕರ್ತನಿಗೆ ಹಬ್ಬ ಎಂದು ಪ್ರಕಟಿಸಿದನು. ಕರೆಕ್ಟ್. ಸೆಕೆಂಡ್ ಕ್ವೆಶ್ಚನ್, ಕರುವನ್ನು ತಯಾರಿಸಲು ಆರೋನನು ಮೋಶೆಗೆ ಯಾವ ನೆಪವನ್ನು ಕೊಟ್ಟನು? ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ಆರೋನು. 32ನೇ ಅಧ್ಯಾಯ 24ನೇ ವಚನ. ಮೋಶೆ ಕೇಳ್ತಾರೆ ಯಾಕೆ ಹೀಗ್ ಮಾಡಿದೆ ಅಂತ. ಸೊ ಆರೋನ್ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಎಂದೇ. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ಆರೋನನು ಸೃಷ್ಟಿಸಿದ ಕರುವನ್ನು ಯೆಹೋವನು ಜನರಿಗೆ ಏನು ಮಾಡಿದರು? ಈ ಕರುವನ್ನು ಸೃಷ್ಟಿ ಮಾಡಿದರಿಂದ ದೇವರು ಏನ್ ಮಾಡ್ತಾರೆ ಜನರಿಗೆ? 32ನೇ ಅಧ್ಯಾಯ 35ನೇ ವಾಕ್ಯ. ಇಸ್ರಾಯೇಲರು ಆರೋನನ ಕೈಯಿಂದ ಆ ಹೋರಿ ಕರುವನ್ನು ಮಾಡಿಸಿದ್ದರಿಂದ ಸರ್ವೇಶ್ವರ ಅವರನ್ನು ದಂಡಿಸಿದರು. ಕರೆಕ್ಟ್, ಬಾಧಿಸಿದರು. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್, ಜನರನ್ನು ಮುನ್ನಡೆಸಲು ಮೋಶೆಯ ಸಂಗಡ ಯಾರು ಹೋಗುವುದಾಗಿ ದೇವರು ಹೇಳ್ತಾರೆ? 32ನೇ 32, 34. ದೇವರು ಯಾರನ್ನೋ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಸಾಕ್, ಯಾಕೋಬ್. ಈ ಅಧ್ಯಾಯ 32ನೇ ಅಧ್ಯಾಯ 34ನೇ. ನಾನು ಹೇಳಿದೆ ಕೂಡ ಈಗ ಮುಖ್ಯಾಂಶ ಜೋರಿಗೆ ಹೇಳಿ.
32ನೇ ಅಧ್ಯಾಯ 34ನೇ ವಾಕ್ಯ. ದೇವದೂತನ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಮುಂದೆ ಹೋಗ್ಲಿಕ್ಕೆ, ಅವ್ರ ದಾರಿ ತೋರ್ಸ್ಲಿಕ್ಕೆ ದೇವದೂತರನ್ನ ಕಳ್ಸ್ಕೊಡ್ತೀನಿ ಅಂತ ಯೆಹೋವನು ಮೋಶೆಗೆ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ದೇವರು ಜನರ ಮಧ್ಯೆ ಹೋಗುವುದಿಲ್ಲವೆಂದು ಏಕೆ ಹೇಳಿದರು ಅಂತ ಹೇಳ್ತಾರೆ. ಮತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ, ದೇವ್ರಿಗೆ ಕೋಪ ಬರುತ್ತೆ, ದೇವ್ರು ಹೇಳ್ತಾರೆ ನಾನು ಅವ್ರ ಜೊತೆ ಹೋಗೋದಿಲ್ಲ ಅಂತ. 33ನೇ ಅಧ್ಯಾಯ 3ನೇ ವಾಕ್ಯ. ಅಂದು ಹಾಲು ಜೇನು ಹರಿಯುವ ಶ್ರೀಮಂತ ನಾಡು, ನಾನು ಸ್ವಂತ ನಿಮ್ಮ ಸಂಗಡ ಬರುವುದಿಲ್ಲ, ಏಕೆಂದರೆ ನೀವು ನನ್ನ ಆಜ್ಞೆಗೆ ತಲೆಬಾಗದ ಹಠಮಾರಿ ಜನ. ಕರೆಕ್ಟ್, ತಲೆಭಾಗದ ಹಠಮಾರಿ ಜನ, ಆದ್ರಿಂದ ನಾನು ನಿಮ್ಮ ಜೊತೆ ಹೋಗಲ್ಲ ಅಂತ ದೇವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ತನ್ನ ಮಹಿಮೆಯನ್ನು ನೋಡಬೇಕೆಂದು ಕೋರಿಕೆಯು ದೇವರು ಹೇಗೆ ಪ್ರತಿಕ್ರಿಯಿಸಿದರು? ಮೋಶೆ ಕೇಳ್ತಾರಲ್ಲ, ನಾನು ನಿಮ್ಮನ್ನು ನೋಡ್ಬೇಕು ಅಂತ. ಸೊ ದೇವರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ? 33ನೇ ಅಧ್ಯಾಯ 23ನೇ ವಾಕ್ಯ. ದೇವರು ತೋರ್ಸ್ಕೊಡ್ತಾರ ಮೋಶೆಗೆ? ನನ್ನ ಮಹಿಮೆ ಕರೆಕ್ಟ್, ಓದಿ 33-23. ಬಳಿಕ ನಾನು ಕೈ ತೆಗೆಯುವೆನು, ಆಗ ನೀನು ನನ್ನ ಹಿಂಭಾಗವನ್ನು ನೋಡುವೆ, ಆದರೆ ನನ್ನ ಮುಖ ಕಾಣಿಸದು ಎಂದು ಸರ್ವೇಶ್ವರ ಹೇಳಿದನು. ಕರೆಕ್ಟ್. ಅವ್ರ ಮುಖ ಯಾಕೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ರು? ಅವ್ರ ಮುಖ General ನೋಡೋರು question. ಯಾರು ಜೀವಂತವಾಗಿರಲ್ಲ ಅಂತ. ಕರೆಕ್ಟ್, ನನ್ನ ಮುಖ ನೋಡಿದ್ರೆ ಯಾರು ಜೀವಂತವಾಗಿರಲ್ಲ ಅಂತ ಅವರು ಬ್ಯಾಕ್ ಪೋರ್ಷನ್ ನ ತೋರಿಸ್ಕೊಡ್ತಾರೆ. ಓಕೆ, ಟೈಮ್ ಆಯ್ತು. ಲಾಸ್ಟ್ ಕ್ವೆಶ್ಚನ್, ಮೊದಲನೆಯದರಿಂದ ಡ್ಯಾಶ್ ಕಲ್ಲಿನ ಫಲಗಳನ್ನು ತೆಗೆಯುವಂತೆ ಮೋಶೆಗೆ ಆಜ್ಞಾಪಿಸಲಾಯಿತು. 33ನೇ ಅಧ್ಯಾಯ. ಮತ್ತೆ ಕರೀತಾರಲ್ಲ ಸಿನೈ ಬೆಟ್ಟಕ್ಕೆ, ಸೊ ಫಿಲ್ ಅಪ್ ದ ಬ್ಲಾಂಕ್. ಮೊದಲನೆಯದರಿಂದ ಡ್ಯಾಶ್ ಕಲ್ಲಿನ ಫಲಗಳನ್ನು ತೆಗೆಯುವಂತೆ ಮೋಶೆಗೆ ಆಜ್ಞಾಪಿಸಲಾಯಿತು. ಎಷ್ಟು ಕಲ್ಲುಗಳನ್ನು ತಗೊಂಡು ಬರ್ಬೇಕು ಅಂತ ಹೇಳ್ತಾರೆ ದೇವರು? 34ನೇ ಅಧ್ಯಾಯ 1ನೇ ವಾಕ್ಯ. ಎಸ್, 2 ಕಲ್ಲುಗಳು. ಮತ್ತೆ ಅವ್ರು ಹೇಳ್ತಾರೆ, ಮತ್ತೆ ನಾನು ಲಾಸ್ ಅನ್ನ ಬರೀತೀನಿ ಆ ಕಲ್ಲುಗಳ ಮೇಲೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ವಂದನೆಗಳು. ಓವರ್ ಟು ಫಾದರ್. ತಂದೆಯಾದ ದೇವರೇ, ಇದನ್ನು ನೀಡುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ನಿಮ್ಮ ವಾಕ್ಯವನ್ನು ಕೇಳಿದ ಕುಟುಂಬದವರೆಲ್ಲರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಆ ಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು. Thank you, Father. Thanks to all the families. God bless. Good night. Thank you.